ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ನಿಮ್ಮ ಸ್ಕಿನ್ನು ಇನ್ಸ್ಟೆಂಟಾಗಿ ವೈಟ್ ಆಗಬೇಕಾ, ಯಾವುದೇ ಫೇಶಿಯಲ್ ಬ್ಲೀಚ್ ಇಲ್ಲದೆ ಸ್ಕಿನ್ನು ಗ್ಲೋ ಆಗಬೇಕು ಅಂದರೆ ಈ ರೆಮಿಡಿನ ಟ್ರೈ ಮಾಡಿ. ಒಂದು ಬೌಲ್ನ ತೊಗೊಳ್ಳಿ, ಅದಕ್ಕೆ 2 ಚಮಚದಷ್ಟು ಅಕ್ಕಿಯನ್ನು ಹಾಕ್ಕೊಳ್ಳಿ. ಅಕ್ಕಿ ಆ್ಯಂಟಿ ಏಜಿಂಗ್ ಅಂತಲೇ ಹೇಳ್ಬೋದು. ನಮ್ಮ ಚರ್ಮದಲ್ಲಿ ಬರುವಂತಹ ನೆರಿಗೆಗಳನ್ನು ಮಾಯ ಮಾಡುತ್ತೆ. ನಂತರ 2 ಚಮಚದಷ್ಟು ಕಡಲೆಬೇಳೆಯನ್ನು ತೊಗೊಳ್ತಾ ಇದ್ದೀನಿ. ಇದು ಸ್ಕಿನ್ನನ್ನು ವೈಟ್ ಮಾಡುತ್ತೆ, ಗ್ಲೋ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಂತರ ಕೆಂಪು ಬೇಳೆ, ಮೈಸೂರು ಬೇಳೆ, ಮೊಸೂರು ದಾಲ್ ಅಂತ ಹೇಳ್ತಾರಲ್ಲ, ಅದನ್ನು 2 ಚಮಚದಷ್ಟು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಮೈಸೂರು ಬೇಳೆ ಕೂಡ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಯಾರಿಗೆ ಸನ್ ಟ್ಯಾನ್ ಇರುತ್ತೆ, ಪಿಗ್ಮೆಂಟೇಷನ್ ಇರುತ್ತೆ ಅಂಥವ್ರಿಗೆ ತುಂಬಾ ಪ್ರಯೋಜನಕಾರಿ, ಸ್ಕಿನ್ನನ್ನು ಕೂಡ ವೈಟ್ ಮಾಡುತ್ತೆ. ನಂತರ ಹೆಸರು ಕಾಳನ್ನು ತೊಗೊಳ್ತಾ ಇದ್ದೀನಿ. ಹೆಸರು ಕಾಳು ಕೂಡ ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಡೆಡ್ ಸ್ಕಿನ್ಸು, ಪಿಂಪಲ್ಸ್ ಮಾರ್ಕ್ಸ್ ಎಲ್ಲವನ್ನು ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಂತರ ಒಂದು ಬಾದಾಮಿಯನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಇಡೀ ರಾತ್ರಿ ನೀರಲ್ಲಿ ನೆನೆಸಬೇಕು. ಇಲ್ಲ ಅಂದರೆ ಅಟ್ಲೀಸ್ಟ್ 6 ಅವರ್ಸ್ ಆದರೂ ನೀವು ಇದನ್ನು ನೆನೆಸಬೇಕು. ನೀರನ್ನು ಹಾಕಿಬಿಟ್ಟು ಫಸ್ಟು ವಾಶ್ ಮಾಡ್ಕೊಳ್ಳಿ 1-2 ಸಲ. ನಂತರ ಇದನ್ನು ನಾವು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೆನೆಸಿಡಬೇಕು. ನೋಡಿ, ಈಗ ನಾನು 6 ಅವರ್ಸ್ ಇದನ್ನು ನೆನೆಸಿದ್ದೀನಿ, ಅಥವಾ ಇಡೀ ರಾತ್ರಿ ಕೂಡ ನೀವು ಇದನ್ನು ನೆನೆಸ್ಬೋದು. ಈ ಕಾಳುಗಳಲ್ಲಿ ನೀವು ನೆನೆಸೋದಕ್ಕೆ ನೀರನ್ನು ಹಾಕಿರ್ತೀರಲ್ಲ, ಅದನ್ನು ಪೂರ್ತಿ ತೆಗೆದುಬಿಡಿ. ನಂತರ ಇದಕ್ಕೆ ಗಟ್ಟಿ ಮೊಸರನ್ನ ಹಾಕ್ಕೊಳ್ಳಿ. ಬರೀ ಆ ಕಾಳುಗಳಿಗೆ ಗಟ್ಟಿ ಮೊಸರನ್ನ ಹಾಕ್ಕೊಳ್ಬೇಕು. ಮೊಸರಲ್ಲಿ ಇರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ನಮ್ಮ ಸ್ಕಿನ್ನನ್ನು ವೈಟ್ ಮಾಡುತ್ತೆ, ಗ್ಲೋ ಮಾಡುತ್ತೆ, ಪಿಗ್ಮೆಂಟೇಷನ್ ನಿವಾರಣೆ ಮಾಡುತ್ತೆ, ಸ್ಕಿನ್ನನ್ನು ನ್ಯಾಚುರಲಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ನಂತರ ಇದನ್ನು ನೀವು ಚೆನ್ನಾಗಿ ಅಂದರೆ ಫುಲ್ಲು ನೈಸಿಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನಂತರ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಮುಖ ಪೂರ್ತಿ, ಕುತ್ತಿಗೆಯ ಭಾಗ, ಫುಲ್ ಬಾಡಿಗೂ ಕೂಡ ಅಪ್ಲೈ ಮಾಡ್ಕೋಬಹುದು. ಅಪ್ಲೈ ಮಾಡಿ ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ನಂತರ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಸಾಜ್ ಮಾಡಿ ವಾಶ್ ಮಾಡಬೇಕು. ಅಟ್ಲೀಸ್ಟ್ 4 ಅವರ್ಸ್ ಸೋಪನ್ನು ಬಳಸಬೇಡಿ. ಇದನ್ನು ಪ್ರತಿನಿತ್ಯ ಕೂಡ ಬಳಸ್ಬೋದು. ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಸೋಪ್ ಬದಲು ಇದನ್ನೇ ಬೇಕಿದ್ರೆ ನೀವು ಬಳಸ್ಬೋದು. ಟ್ರೈ ಮಾಡಿ ರಿಸಲ್ಟನ್ನು ತಿಳಿಸಿ.